ಸೊ ಇದು ನನ್ನ ಫಸ್ಟ್ ಮಾನ್ಸೂನ್ ಬೈಕ್ ರೈಡ್. ಟೂರಿಸ್ಟ್ಗಳನ್ನ ಅಲ್ಲಿಗೆ ಬಿಡ್ತಾ ಇಲ್ವಂತೆ. ಅವರು ಕೂಡ ಈ ವೀಕ್ ಬೇಡ, ಪೋಸ್ಟ್‌ಪೋನ್ ಮಾಡ್ಕೊಳ್ಳಿ, ಏನೆಲ್ಲ ಐಟಮ್ಸ್ಗಳನ್ನ ತಗೊಂಡಿದ್ದೀನಿ. ಸೊ ನಂದು ಮೋಟೋ ವ್ಲಾಗ್ ಸೆಟಪ್ ಎಲ್ಲ ಈ ಹೆಲ್ಮೆಟಲ್ಲೇ ಮಾಡಿರೋದು. ಹೊಸ್ದಾಗಿ ತರಿಸಿರೋದು, ಇವಾಗ ಅನ್ಬಾಕ್ಸ್ ಮಾಡಬೇಕು. ಯಾವುದೋ ಚೈನೀಸ್ ಬ್ರ್ಯಾಂಡ್ ಅನಿಸುತ್ತೆ. ಲೋ ಬಜೆಟಲ್ಲಿ ಹುಡುಕ್ತಾ ಇದ್ದಾಗ ಈ ಬ್ರ್ಯಾಂಡ್ದು ಶೂ ಸಿಕ್ತು ನನಗೆ. ಸೊ ಇವೆರಡು ಫುಲ್ಲಿ ವಾಟರ್ ಪ್ರೂಫು. ಇದು ನಮ್ಮ ಚಾಮರಾಜನಗರದ ಬೈಕ್ ರೈಡರ್ಸ್ ಕಮ್ಯುನಿಟಿ. ಹಾಯ್ ಹಲೋ ನಮಸ್ಕಾರ. ಫೈನಲಿ ಫಸ್ಟ್ ಬೈಕ್ ಟ್ರಿಪ್ಗೆ ಪ್ಲಾನ್ ಫಿಕ್ಸ್ ಆಗಿದೆ. ಫಾರ್ ದಿ ಫಸ್ಟ್ ಟೈಮ್ ಬೈಕಲ್ಲಿ ಲಾಂಗ್ ರೈಡ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ, ಅದು ಕೂಡ ಮಾನ್ಸೂನಲ್ಲಿ. ಸೊ ಇದು ನನ್ನ ಫಸ್ಟ್ ಮಾನ್ಸೂನ್ ಬೈಕ್ ರೈಡ್. ಇಲ್ಲಿ ಲೋಕಲ್ ಪ್ಲೇಸ್ಗಳಿಗೆಲ್ಲ ಬೈಕ್ ರೈಡ್ ಮಾಡಿದ್ದೀನಿ, ಆದರೆ ಬೈಕಲ್ಲಿ ಲಾಂಗ್ ರೈಡ್ ಯಾವತ್ತೂ ಮಾಡಿರಲಿಲ್ಲ. ಇದೇ ಫಸ್ಟ್ ಸೋಲೋ ರೈಡ್. ಏನಲ್ಲ, ಫ್ರೆಂಡ್ಲಿ ರೈಡು. ನಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸ್ ಕೂಡ ಬರ್ತಿದ್ದಾರೆ. ನಾವು ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿ ತುಂಬಾ ತಿಂಗಳಾಗಿತ್ತು. ಅದಕ್ಕೆ ಇವಾಗ ಒಂದು ಮೀಟ್ ಮಾಡ್ದಂಗೂ ಇರುತ್ತೆ, ಜೊತೆಲಿ ಒಂದು ರೈಡ್ ಮಾಡ್ದಂಗೂ ಇರುತ್ತೆ ಅಂತ ಒಂದು ಟ್ರಿಪ್ ಪ್ಲಾನ್ ಮಾಡಿದೀವಿ. 2 ಬೈಕಲ್ಲಿ ಹೋಗ್ತಾ ಇದೀವಿ, 2 ಡೇಸ್ ಟ್ರಿಪ್. ಈ ಟ್ರಿಪ್ ನ ಫಸ್ಟ್ ಸಕಲೇಶಪುರಕ್ಕೆ ಪ್ಲಾನ್ ಮಾಡ್ಕೊಂಡಿದ್ವಿ, ಫಿಕ್ಸ್ ಕೂಡ ಆಗಿತ್ತು. ಆದ್ರೆ ಇವಾಗ ಒಂದ್ 2-3 ದಿನದಿಂದ ಅಲ್ಲಿ ತುಂಬಾ ರೈನ್ ಫಾಲ್ ಆಗ್ತಾ ಇದೆ, ಹಾಗೆ ಕೆಲವು ಲ್ಯಾಂಡ್ ಸ್ಲೈಡ್ ಗಳಾಗ್ತಾ ಇದೆ. ಸೊ ಅದಕ್ಕೆ ಕೆಲವು ಪ್ಲೇಸಸ್ ಗಳನ್ನ ರಿಸ್ಟ್ರಿಕ್ಟ್ ಮಾಡಿದ್ದಾರೆ, ಟೂರಿಸ್ಟ್ ಗಳನ್ನ ಅಲ್ಲಿಗೆ ಬಿಡ್ತಾ ಇಲ್ವಂತೆ. ಇಲ್ಲಿ ರೈಡಿಂಗ್ ಗ್ರೂಪ್ಸ್ ಅಲ್ಲಿರೋ ನನ್ನ ಫ್ರೆಂಡ್ಸ್ ಗಳನ್ನ ಕೇಳಿದೆ, ಅವರು ಕೂಡ ಈ ವೀಕ್ ಬೇಡ, ಪೋಸ್ಟ್ ಪೋನ್ ಮಾಡ್ಕೊಳ್ಳಿ, ಸುಮ್ನೆ ಹೋದ್ರೆ ವೇಸ್ಟ್ ಆಗ್ಬೋದು ಅಂತ ಹೇಳಿದ್ರು. ಫಸ್ಟ್ ಟೈಮ್ ಲಾಂಗ್ ಬೈಕ್ ರೈಡ್ ನ ಪ್ಲಾನ್ ಮಾಡಿ ಇವಾಗ ಸುಮ್ನೆ ಪೋಸ್ಟ್ ಪೋನ್ ಮಾಡೋದು ಬೇಡ ಅಂತ ಪ್ಲೇಸ್ ನೇ ಚೇಂಜ್ ಮಾಡಿದೀವಿ. ಸೊ ಸಕಲೇಶಪುರ ಇದ್ದಿದ್ದಿನ ಇವಾಗ ಊಟಿ, ಕೊಯಂಬತ್ತೂರ್ಗೆ ಶಿಫ್ಟ್ ಮಾಡಿದೀವಿ. ನಾನ್ ನೋಡಿರೋಂಗೆ ಇವಾಗ ಆ ಕಡೆ ಅಷ್ಟೊಂದು ಜಾಸ್ತಿ ಮಳೆ ಏನಿಲ್ಲ, ಇರುತ್ತೆ ಆದ್ರೆ ತುಂಬಾ ಜಾಸ್ತಿ ಏನಿಲ್ಲ. ನಿಮ್ಗೆ ಈ ಕೇರಳ, ಚಿಕ್ಕಮಂಗ್ಳೂರು, ಹಾಸನ, ಸಕಲೇಶಪುರ, ಮಡಿಕೇರಿ ಈ ಬೆಲ್ಟ್ ಅಲ್ಲೆಲ್ಲ ತುಂಬಾ ಮಳೆ ಆಗ್ತಾ ಇದೆ, ಹಾಗೆ ಲ್ಯಾಂಡ್ ಸ್ಲೈಡ್ ಗಳಾಗ್ತಾ ಇದೆ. ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಫ್ರೈಡೆ, ಅಂದ್ರೆ ಜುಲೈ 10th. ಸೊ ರೈಡ್ ಇರೋದು ನಾಳೆ, ಅಂದ್ರೆ ಸ್ಯಾಟರ್ಡೆ ಮತ್ತೆ ಸಂಡೇ 2 ಡೇಸ್, 11 ಮತ್ತೆ 12. ನಾಳೆ ಅರ್ಲಿ ಮಾರ್ನಿಂಗ್ ಇಂದ ರೈಡ್ ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನನ್ನ ಫಸ್ಟ್ ಮಾನ್ಸೂನ್ ಬೈಕ್ ರೈಡ್ಗೆ ನಾನು ಹೆಂಗ್ ಪ್ರಿಪೇರ್ ಆಗಿದ್ದೀನಿ, ಏನೆಲ್ಲ ಐಟಮ್ಸ್ ಗಳನ್ನ ತಗೊಂಡಿದ್ದೀನಿ, ಯಾವ ತರ ರೆಡಿ ಆಗಿದ್ದೀನಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಐಟಮ್ಗಳನ್ನ ತಗೊಂಡಿದ್ದೀನಿ. ಇಲ್ಲಿ ಒಂದು ಖರ್ಚಿಪ್ಪು, ಒಂದು ಟವಲ್ಲು ಮತ್ತೆ ಒಂದು ಟಿ ಶರ್ಟ್ ಇದೆ. ಸೊ ಅಲ್ಲಿ ಒಂದಿನ ಸ್ಟೇ ಆಗ್ತಾ ಇರೋದ್ರಿಂದ ಬೇಕಾಗುತ್ತೆ. ಹಾಗೆ ಮೇಯ್ನು ಇಲ್ಲಿ ಬ್ಯಾಗ್ ಇದೆ. ಸೊ ಇದು ಕಾಲೇಜ್ ಬ್ಯಾಗ್, ಬಟ್ ಇದು ಸ್ವಲ್ಪ ದೊಡ್ಡದಾಗಿದೆ, 45 ಲೀಟರ್ ಕೆಪಾಸಿಟಿ ಇದೆ. ಇದಕ್ಕೆ ಒಂದು ರೈನ್ ಕವರ್ನು ಕೊಟ್ಟಿದ್ದಾರೆ. ಒಂದು ಸೆಟ್ ಗ್ಲೌಸ್ ತಗೊಂಡಿದ್ದೀನಿ. ಇದು ನಾರ್ಮಲ್ ಗ್ಲೌಸ್ ಮುಂಚೆಯಿಂದನೂ ಇತ್ತು, ಸೊ ಅದನ್ನೇ ತಗೊಂಡಿದ್ದೀನಿ. ಹಾಗೆ ಇದು ಬಾಲಕ್ಲಾವಾ ಅಂತ, ಹೆಲ್ಮೆಟ್ ಒಳಗಡೆ ಹಾಕೊಳ್ಳೋದು. ಸೊ ಇದು ಸ್ಕಿಡ್ದು 200 ರುಪೀಸ್ ಏನೋ ಆಯಿತು. ಚೆನ್ನಾಗಿದೆ, ಒಂದೆರಡು ಸತಿ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದು RTX ಬೈಕ್ ಜೊತೆನೆ ಬಂದಿರೋ TVS ಅವ್ರದ್ದು ಹೆಲ್ಮೆಟ್. ಸೊ ನಂದು ಮೋಟೋ ವ್ಲಾಗ್ ಸೆಟಪ್ ಎಲ್ಲ ಈ ಹೆಲ್ಮೆಟ್ ಅಲ್ಲೇ ಮಾಡಿರೋದು. ನೆಕ್ಸ್ಟ್ ಇದೊಂದು ಏನಿದು ಟೋಪಿ ತಗೊಂಡಿದ್ದೀನಿ. ಹಾಗೆ ಈ ಬಾಕ್ಸ್ ಅಲ್ಲಿ ಫೇಸ್ ವಾಶು, ಸನ್ಸ್ಕ್ರೀನ್ ಇದೆ. ಹಾಗೆ ಈ ಕಡೆ ನಂದು ಕ್ಯಾಮ್ರಾ ಮತ್ತೆ ಮೈಕ್ ಆಕ್ಸೆಸರೀಸ್ ಎಲ್ಲ ಇದೆ. ಒಂದು ಚಾರ್ಜರು ಮತ್ತೆ ವಾಚ್ ತಗೊಂಡಿದ್ದೀನಿ. ಇನ್ನು ಈ 3 ಪ್ರಾಡಕ್ಟು ಹೊಸ್ದಾಗಿ ತರಿಸಿರೋದು, ಇವಾಗ ಅನ್ಬಾಕ್ಸ್ ಮಾಡಬೇಕು. ಫಸ್ಟ್ ಅನ್ಬಾಕ್ಸ್ ಮಾಡಿದ್ದೆ, ಅನ್ಬಾಕ್ಸ್ ಮಾಡಿ ಎಲ್ಲ ಚೆಕ್ ಮಾಡಿದ್ದೀನಿ. ಪ್ರಿಪ್ರೇಷನ್ ವೀಡಿಯೋ ಮಾಡುವಾಗ ಒಂದ್ಸತಿ ಅನ್ಬಾಕ್ಸ್ ಮಾಡೋಣ ಅಂದ್ಬಿಟ್ಟು ಹಂಗೆ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಇದೊಂದು ಶೂ ರೈಡಿಂಗ್ಗೆ ಅಂದ್ಬಿಟ್ಟು ತರಿಸಿದ್ದೀನಿ. ಬ್ರ್ಯಾಂಡು ಬಕಾ ಬುಕಿ ಅಂತಿದೆ, ಯಾವುದೋ ಚೈನೀಸ್ ಬ್ರ್ಯಾಂಡ್ ಇರಬೇಕು. ಲೋ ಬಜೆಟಲ್ಲಿ ಹುಡುಕ್ತಾ ಇದ್ದಾಗ ಈ ಬ್ರ್ಯಾಂಡ್ದು ಶೂ ಸಿಕ್ತು ನನಗೆ. ಸೊ ಓಪನ್ ಮಾಡಿದ್ರೆ ಶೂ ಇದೆ. ಸೊ ಇದೇ ಶೂ. ಇದು ವಾಟರ್ ಪ್ರೂಫ್ ಏನಲ್ಲ, ವಾಟರ್ ರೆಸಿಸ್ಟೆಂಟ್ ಇದೆ. ವಾಟರ್ ಪ್ರೂಫ್ಗೆಲ್ಲ ತುಂಬ ಕಾಸ್ಟ್ಲಿ ಆಯ್ತದೆ ಅಂದ್ಬಿಟ್ಟು ಇದನ್ನೇ ತರಿಸ್ಕೊಂಡಿದ್ದೀನಿ. ಸದ್ಯಕ್ಕೆ ಸಾಕು ಇದೆ, ನೋಡೋಣ ಮುಂದೆ. ನೋಡೋಣ ಈ ರೈಡಲ್ಲಿ ಇದನ್ನು ಯೂಸ್ ಮಾಡಿ ಆಮೇಲೆ ಇದನ್ನು ರಿವ್ಯೂ ಮಾಡ್ತೀನಿ. ಅಮೆಝಾನ್ ಸೇಲ್ ಟೈಮಲ್ಲಿ ಸ್ವಲ್ಪ ಕಡಿಮೆಯಾಗಿ 1500 ರೂಪಾಯಿಗೆ ಸಿಕ್ತು. ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಇಲ್ಲಿ ಯೂಸ್ ಮಾಡಿರೋ ಮೆಟೀರಿಯಲ್ ಕ್ವಾಲಿಟಿನೂ ಚೆನ್ನಾಗಿದೆ. ಇನ್ನು ಇದನ್ನು ಸೈಡ್ಗಿಟ್ಟು ನೆಕ್ಸ್ಟ್ ಪ್ರಾಡಕ್ಟು, ಇಲ್ಲೇ ಬ್ರ್ಯಾಂಡಿಂಗ್ ಇದೆ ನೋಡಿ, ಝೀಲ್ ಅಂತ. ಸೊ ಇದು ರೈನ್ ಕೋಟು. ಓಪನ್ ಮಾಡಿದ್ರೆ ವಿತ್ ಪ್ಯಾಂಟ್ ಬರುತ್ತೆ. ಇದು ಒಂದು ಪ್ಯಾಂಟ್ ಕೊಟ್ಟಿದ್ದಾರೆ, ಹಂಗೆ ಮೇಲೆ ಜಾಕೆಟ್. ಇದು ಹಾಗೆ ಜಾಕೆಟ್, ಇದು ಫುಲ್ ಜಾಕೆಟ್ ಬರುತ್ತೆ, ವಿತ್ ಹುಡ್ ಬರುತ್ತೆ ಮೇಲ್ಗಡೆ. ಈ ರೈನ್ ಕೋಟ್ಗೆ 1800 ರೂಪಾಯಿ ಆಯಿತು, ಜಾಕೆಟ್ ವಿತ್ ಪ್ಯಾಂಟ್ ಎರಡು ಸೇರಿ. ನಾರ್ಮಲ್ ರೈನ್ ಕೋಟ್ಗಿಂತ ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ, ಯಾಕಂತಂದ್ರೆ ಇದರದ್ದು ಕ್ವಾಲಿಟಿನೂ ಹಾಗೆ ಇದೆ. ಸೊ ಈ ಜಾಕೆಟ್ ಮತ್ತೆ ಈ ಪ್ಯಾಂಟ್ ಎರಡೂ ಸೇರಿ 1300 ಗ್ರಾಮ್ ಅಂತಂದ್ರೆ 1.25 kg ಹತ್ರ ಬರುತ್ತೆ. ಸೊ ಇವೆರಡು ಫುಲ್ಲಿ ವಾಟರ್ ಪ್ರೂಫ್. ಇದರಲ್ಲಿ ಪಾಲಿಸ್ಟರ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ, ಹಾಗೆ ಫ್ಯಾಬ್ರಿಕ್ ಅಲ್ಲಿ ನೈಲಾನ್ ನ ಯೂಸ್ ಮಾಡಿದ್ದಾರೆ. ಹಾಕೊಂಡು ಒಂದ್ಸತಿ ತೋರಿಸ್ತೀನಿ ಇದನ್ನ ಆಮೇಲೆ. ಇನ್ನು ಇದರಲ್ಲಿ ಒಂದು ಸನ್ ಗ್ಲಾಸ್ ನ ತರಿಸಿದೆ. ಯಾವ್ದು ಇದು ಬ್ರ್ಯಾಂಡ್, ಚೈನೀಸ್ ಬ್ರ್ಯಾಂಡ್ ಅನ್ಸುತ್ತೆ ಇದು. ಸೊ ಇದು ಬ್ರ್ಯಾಂಡ್ ನುವೆ ಅಂತ,
ನೋ ವೇ. ನಾನು ಇದೇ ಫಸ್ಟ್ ಟೈಮು ಈ ಬ್ರ್ಯಾಂಡ್ನ ನೋಡ್ತಾ ಇರೋದು. ಯಾವುದೋ ಚೈನೀಸ್ ಬ್ರ್ಯಾಂಡ್ ಅನಿಸುತ್ತೆ. ಸೊ ಇದ್ರದ್ದೊಂದು ಸನ್ ಗ್ಲಾಸ್ನ ತರಿಸಿದ್ದೀನಿ. ಸೊ ಇದರ ಪ್ರೈಸು 350 400 ಎಷ್ಟು ಆಯಿತು. ಸೊ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಬಾಕ್ಸು. ಬಾಕ್ಸ್ನ ಓಪನ್ ಮಾಡಿದ್ರೆ ಸನ್ ಗ್ಲಾಸ್ ಇದೆ, ಈ ಥರ ಸನ್ ಗ್ಲಾಸು. ಸೊ ಇದು ಬೈಕ್ ರೈಡಿಂಗು, ಸೈಕ್ಲಿಂಗು ಮತ್ತು ಸ್ಪೋರ್ಟ್ಸ್ಗೆ ಎಲ್ಲಕ್ಕೂ ಯೂಸ್ ಮಾಡ್ಬೋದು. ಯು ವಿ ಪ್ರೊಟೆಕ್ಟೆಡ್ ಮತ್ತು ಪೋಲರೈಸ್ಡ್ ಸನ್ ಗ್ಲಾಸ್ ಇದು. ನೋಡೋಣ, ಇದನ್ನು ಯೂಸ್ ಮಾಡಿ ಆಮೇಲೆ ಇದರ ರಿವ್ಯೂನ ಹೇಳ್ತೀನಿ. ಈ ಪ್ರಾಡಕ್ಟ್ಸ್ದೆಲ್ಲ ಬೈಯಿಂಗ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಫಸ್ಟ್ ಇವಾಗ ಈ ಶೂನ ಹಾಕೊಂಡು ತೋರಿಸ್ತೀನಿ ನೋಡಿ. ಸೊ ಇದು 10 ಸೈಜ್ ಇದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಒಳಗಡೆನೂ ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಫ್ಲೆಕ್ಸಿಬಲ್ ಕೂಡ ಇದೆ. ಇದು ಪ್ರಾಪರ್ ರೈಡಿಂಗ್ ಶೂ ಏನಲ್ಲ, ಬಟ್ ಓಕೆ, ರೈಡಿಂಗ್ಗೆ ಯೂಸ್ ಮಾಡ್ಬೋದು. ಈ ಥರ ಬರುತ್ತೆ, ಕಂಫರ್ಟಬಲ್ ಆಗಿದೆ ಶೂ. ಒಟ್ಟಿನಲ್ಲಿ ಚೆನ್ನಾಗಿದೆ. ಇವಾಗ ಈ ರೈನ್ ಕೋಟ್ನ ಹಾಕೊಂಡು ತೋರಿಸ್ತೀನಿ. ಫಸ್ಟು ಪ್ಯಾಂಟ್ ಹಾಕೊಳ್ಳೋಣ. ಪ್ಯಾಂಟಲ್ಲಿ 2 ಲೇಯರ್ ಇದೆ ನೋಡಿ. ಸೊ ಇದು ಇನ್ನರ್ ಲೇಯರು, ಇದು ಔಟರ್ ಲೇಯರು. ಸ್ವಲ್ಪನೂ ನಮಗೆ ನೀರು ಒಳಗಡೆ ಹೋಗ್ಬಾರ್ದು ಅಂತ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ತರಿಸಿರೋದು XXL ಸೈಜು. ಅಂದು ನಾರ್ಮಲ್ ಕ್ಲಾತ್ ಎಲ್ಲ XL ಸೈಜ್ ಬರುತ್ತೆ. ಸೊ ಅದರಿಂದ ಕ್ಲಾತ್ ಮೇಲ್ಗಡೆ ಇದನ್ನು ಹಾಕೋದ್ರಿಂದ XXL ತರಿಸಿದ್ದೀನಿ. ನೆಕ್ಸ್ಟು ರೈಡಿಂಗ್ ಪ್ಯಾಂಟು, ರೈಡಿಂಗ್ ಗೇರ್ಸ್ ಹಾಕೊಂಡು ಅದ್ರ ಮೇಲೆ ಕೂಡ ಹಾಕೋಬೋದು, XXL ಆಗಿರೋದ್ರಿಂದ. ಸೊ ಈ ಜಾಕೆಟಲ್ಲೂ ನೋಡಿ, ಇಲ್ಲಿ ಸ್ಟ್ರಾಪ್ಸ್ ಕೊಟ್ಟಿದ್ದಾರೆ, ಅಡ್ಜಸ್ಟ್ ಮಾಡ್ಕೋಬೋದು. ವೆಲ್ಕ್ರೋ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಬಲ್ ವೆಲ್ಕ್ರೋ ಇದೆ. ಹ್ಯಾಂಡಲ್ಲೂ ಎಲಾಸ್ಟಿಕ್ ಜೊತೆಗೆ ವೆಲ್ಕ್ರೋ ಕೊಟ್ಟಿದ್ದಾರೆ. ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಬೋದು. ಇಲ್ಲಿ ನೆಕ್ಸ್ಟು ಜಿಪ್ ಇದೆ. ಈ ಜಿಪ್ನ ಹಾಕ್ಕೊಂಡು ನೆಕ್ಸ್ಟು ಒಂದು ಲೇಯರ್ ನೋಡಿ, ಈ ಜಿಪ್ನ ಈ ಥರ ಕವರ್ ಮಾಡುತ್ತೆ. ಅದ್ರ ಮೇಲೆ ಇನ್ನೊಂದು ಲೇಯರ್ ಹಾಕಿ ವೆಲ್ಕ್ರೋ ಇಂದ ಲಾಕ್ ಆಗುತ್ತೆ. ಒಂಚೂರು ಕೂಡ ನೀರು ಒಳಗಡೆ ಹೋಗ್ದಿರೋ ಥರ ಮಾಡಿದ್ದಾರೆ. ನೆಕ್ಸ್ಟ್ ವುಡ್ ಇದೆ. ಈ ವುಡ್ಡನ್ನು ಹಾಕೊಂಡು ಹಿಂಗೆ ಇಲ್ಲಿ ಇದಕ್ಕೂ ವೆಲ್ಕ್ರೋ ಕೊಟ್ಟಿದ್ದಾರೆ. ಇದನ್ನು ಈ ಥರ ಲಾಕ್ ಮಾಡ್ಕೋಬೋದು. ಇಲ್ಲಿ ಸೈಡಲ್ಲಿ ಈ ಥರ ದಾರ ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಅದೇ ಈ ವುಡ್ಡನ್ನು ಹೆಲ್ಮೆಟ್ ಒಳಗಡೆನೂ ನಾವು ಯೂಸ್ ಮಾಡ್ಬೋದು. ಸೊ ಇದನ್ನು ಹಾಕೊಂಡು ಇದ್ರ ಮೇಲೆ ಹೆಲ್ಮೆಟ್ ಹಾಕೋಬಿಟ್ರೆ ಒಂದು ಚೂರು ಎಲ್ಲೂ ಒಳಗಡೆ ನೀರೋಗಲ್ಲ. ಆರಾಮಾಗಿ ಎಷ್ಟೇ ಮಳೆ ಬಂದರೂ ರೈಡ್ ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ಇಲ್ಲೂ ಕೂಡ ದಾರ ಕೊಟ್ಟಿದ್ದಾರೆ. ಸೊ ಇಲ್ಲೂ ನಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಸೈಡಲ್ಲಿ ಇಲ್ಲಿ 2 ಪಾಕೆಟ್ ಕೊಟ್ಟಿದ್ದಾರೆ, 2 ಸೈಡಲ್ಲೂ. ಹೊರಗಡೆನೂ ಒಂದು ಪಾಕೆಟ್ ಕೊಟ್ಟಿದ್ದಾರೆ. ಸೊ ಮೊಬೈಲು ಅಥವಾ ಪರ್ಸ್ ಏನಾದ್ರು ಇಟ್ಕೋಬೋದು. ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಡಬಲ್ ಲೇಯರ್ ಇದೆ, ಒಳಗಡೆ ಒಂದು ಡಬಲ್ ಲೇಯರ್ ಇದೆ. ಈ ನಾರ್ಮಲ್ ರೈನ್ ಕೋಟ್ ಎಲ್ಲ ತೆಳ್ಳಗೆ ಪ್ಲಾಸ್ಟಿಕ್ ಕವರ್ ಥರ ಬರುತ್ತೆ. ಅದಾದಮೇಲೆ ಒಂದು ಸಿಂಗಲ್ ಲೇನರ್ ಥರ ರೈನ್ ಕೋಟ್ಗಳು ಬರುತ್ತೆ. ಅವೆಲ್ಲ ₹100 400 500 800 ಸಿಗುತ್ತೆ. ಆದರೆ ಅದೆಲ್ಲ ಅಷ್ಟೊಂದು ಜಾಸ್ತಿ ಲೈಫ್ ಬರಲ್ಲ, ಅಂದರೆ ಬಾಳಿಕೆ ಬರಲ್ಲ. ಸೊ ತಗೊಳ್ತಾ ಒಂದು ಚೆನ್ನಾಗಿರೋ ರೈನ್ ಕೋಟ್ನ ತಗೊಳ್ಳೋಣ, ಅದಷ್ಟು ವರ್ಷ ಲೈಫ್ ಬರಲಿ ಅಂತ ತಗೊಂಡಿದ್ದೀನಿ. ಸೊ ಇದಕ್ಕೆ ಟೋಟಲ್ ಪ್ರೈಸು ₹1800 ಆಯಿತು. ಇದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ML XL XXL XXL ವರೆಗೂ ಸಿಗುತ್ತೆ. ಸೊ ಈ ಐಟಮ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಫಸ್ಟ್ ಬೈಕ್ ರೈಡ್ಗೆ. ಇದ್ರ ಜೊತೆ ಬೈಕ್ನು ಕ್ಲೀನಾಗಿ ವಾಶ್ ಮಾಡಿ, ಚೈನ್ ಕ್ಲೀನ್ ಮಾಡಿ, ಚೈನ್ ಲೂಬ್ ಮಾಡಿ ನಿಲ್ಸಿದ್ದೀನಿ. ಬೈಕು ಕೂಡ ರೆಡಿಯಾಗಿದೆ. ನಾಳೆ ಅಂದರೆ ಶನಿವಾರ ಬೆಳಗ್ಗೆ 5 ಅಥವಾ 6 ಆ ಟೈಮಿಂಗ್ಸ್ಗೆ ರೈಡ್ ಸ್ಟಾರ್ಟ್ ಆಗುತ್ತೆ. ರೂಟ್ ಮ್ಯಾಪ್ ಹೇಗಿರುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ, ಯಾವ್ಯಾವ ಪ್ಲೇಸ್ನ ಕವರ್ ಮಾಡ್ತೀವಿ, ಮತ್ತು ನನ್ನ ಫಸ್ಟ್ ಮಾನ್ಸೂನ್ ರೈಡ್ನ ಜರ್ನಿ ನೋಡಬೇಕು ಅಂತಂದರೆ ಇವಾಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇ ಬಿ ರೈಡ್ ವಿಡಿಯೋಸ್ ಎಲ್ಲ ಆಫ್ಟರ್ ಮಂಡೇ, ಅಂದರೆ ಮಂಡೇ ಮೇಲೆ ಅಪ್ಲೋಡ್ ಆಗುತ್ತೆ. ಯಾಕಂದರೆ ರೈಡ್ ಮುಗಿಸ್ಕೊಂಡು ಬಂದು ಮನೇಲಿ ಎಡಿಟ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಬೇಕು. ಇನ್ನು ಲೈವ್ ಅಪ್ಡೇಟ್ಸ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತಾ ಇರ್ತೀನಿ, ಚೆಕ್ ಮಾಡಿ. ನಂದು ಇನ್ಸ್ಟಾ ಪ್ರೊಫೈಲ್ ಲಿಂಕ್ನ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೊ ಈ ಬೈಕ್ ರೈಡ್ ಆರ್ಗನೈಸ್ ಆಗಿರೋದು ಗಡಿನಾಡು ರೈಡರ್ಸ್ ಕ್ಲಬ್ ಇಂದ. ಇದು ನಮ್ಮ ಚಾಮರಾಜನಗರದ ಬೈಕ್ ರೈಡರ್ಸ್ ಕಮ್ಯುನಿಟಿ. ಇದು ಇವಾಗ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಈ ಕ್ಲಬ್ದು ಇದೇ ಫಸ್ಟ್ ರೈಡ್ ಆರ್ಗನೈಸ್ ಆಗ್ತಾ ಇರೋದು. ಅದರದ್ದು ಕೂಡ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಸೊ ಸಿಗೋಣ ನಾಳೆ ರೈಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.